ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೂಪರ್ ರೈಟ್ಸ್ ನ ಮೊದಲನೇ ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ USA ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಮಗ್ಗ. ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಹೊಡೆದಿದ್ದು 190+. ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬಂತ USA. ಒಂಥರ ಆಫ್ ಇಡೋ ಥರನೇ ಕಾಣಿಸ್ಬಿಟ್ರು ಸೌತ್ ಆಫ್ರಿಕಾಗೆ, ಬಟ್ ಆಫ್ ಇಡೋದಕ್ಕೆ ಆಗಲಿಲ್ಲ. ಸೊ ಒಟ್ಟಿನಲ್ಲಿ USA ಅವರು ಪ್ರೂವ್ ಮಾಡ್ಕೊಂಡಿದ್ರೆ ನಾವು ಕೂಡ ಒಂದು ಕಾಂಪಿಟೇಟಿವ್ ಸೈಡಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತೀವಿ, ಅವ್ರಿಗೂ ಮೀಟರ್ ಆಫ್ ಮಾಡ್ತೀವಿ. ಸೂಪರ್ 8ಅಲ್ಲಿ ಬರೀ ಗ್ರೂಪ್ ಸ್ಟೇಜಲ್ಲಿ ಮಾತ್ರ ಅಂತಲ್ಲ, ಸೂಪರ್ 8ಸಲ್ಲೂ ಕೂಡ ಮೀಟರ್ ಆಫ್ ಮಾಡೇ ಮಾಡ್ತೀವಿ ಅಂತ ಇವತ್ತು ಸೌತ್ ಆಫ್ರಿಕಾಗೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಮೀಟರ್ ಆಫ್ ಆಗೋಗ್ಬಿಟ್ಟಿದ್ದು. ಏನು ಗೊತ್ತು, ಹಿಂಗೆ ಅನ್ಸ್ತಾವ್ರೆ, ಇಕ್ಕಿದ್ರು ಇಕ್ಬಿಡ್ತಾರೆ, ತದಕ್ಬಿಡ್ತಾರೇನೋ, 190+ ಚೇಸ್ ಮಾಡಿದ್ರು ಮಾಡ್ಬಿಡ್ತಾರೇನೋ ಅಂತ ಒಂದು ಭಯ ಉಟ್ಕೊಂಡಿತ್ತು. ಬಟ್ ಆದರೆ ಅದನ್ನು ಚೇಸ್ ಮಾಡೋದಕ್ಕೆ ಆಗಲಿಲ್ಲ. ಸಖತ್ ಬೌಲಿಂಗ್ ಹಾಕೋರು ಸೌತ್ ಆಫ್ರಿಕಾ ಡೆತ್ ಓವರ್ಸಲ್ಲಿ. ಸೊ ಅದರಿಂದ ಚೇಸ್ ಡೌನ್ ಮಾಡೋದಕ್ಕೆ ಆಗಲಿಲ್ಲ. ಜಸ್ಟ್ 18 ರನ್ನಿಂದ ಗೆದ್ದಿರೋದು ಸೌತ್ ಆಫ್ರಿಕಾ. ನಾನು ಅನ್ಕೊಂಡಿದ್ದೆ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗಬಹುದು ಅಂತ. US-ನ ನಾನು ಒಂಥರ ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬಟ್ US ಅವರು ಗೆದ್ದಿಲ್ಲ ಈ ಮ್ಯಾಚು, ಬಟ್ ಆದರೂ ಒಂದು ದಿಲ್ ತೋರಿಸ್ಬಿಟ್ಟು ಆಡಿದ್ದಾರೆ. ಒಂದು ಕಾಂಪಿಟೇಟಿವ್ ಸೈಡ್ಗೆ ಕಾಂಪಿಟೇಷನ್ ಕೊಡ್ತೀವಿ, ನಾವು ಕೂಡ ಗೆಲ್ಲೋದಕ್ಕೆ ಆಡ್ತೀವಿ. ನಾವು ಜಸ್ಟ್ ಕಾಂಪಿಟೇಷನ್ಗೆ ಬಂದ್ಬಿಟ್ಟು ಇಲ್ಲಿ ಭಾಗವಹಿಸ್ಬಿಟ್ಟು ಹೋಗೋದಕ್ಕೆ ಮಾತ್ರ ಬಂದಿಲ್ಲ, ನಾವು ಗೆಲ್ಲೋದಕ್ಕೇ ಬಂದಿರೋದು. ನಾವು ನಮಗೂ ವರ್ಲ್ಡ್ ಕಪ್ ಬೇಕು ಅನ್ನೋ ಥರನೇ ಇವತ್ತು USA ಅವರು ಆಡಿದ್ದು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಟ್ಟರು ಅಂತ ಹೇಳಬೇಕು. ಸೌತ್ ಆಫ್ರಿಕಾ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಕ್ವಿಂಟನ್ ಡಿ ಕಾಕ್ ಮಸ್ತ್ ಪರ್ಫಾರ್ಮೆನ್ಸ್. ಇವತ್ತು 74 ಕ್ರೂಷಿಯಲ್ ರನ್ಸ್ನ ಸಖತ್ತಾಗಿ ಆಡಿದ್ರು. ಅವ್ರಿಗಿನ್ನ ಈ ಕಡೆ ಮಸ್ತಾಗಿ ಆಡಿದ್ದು ಆಂಡ್ರೀಸ್ ಅವರು. ಸೊ ಇವ್ರು ಯಾವ ಥರ ಕ್ವಿಂಟನ್ ಡಿ ಕಾಕ್ ಆಡಿದ್ರು, ಅವ್ರ ಕಡೆ ಆಂಡ್ರೀಸ್ ಅವರು ಅದೇ ಥರ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು. ಸೊ ಒಂಥರ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು ಕ್ವಿಂಟನ್ ಡಿ ಕಾಕಿಂದ. ಈ ಕಡೆ ಹೆಂಡ್ರಿಕ್ಸನ್ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಇವತ್ತು ಡೇವಿಡ್ ಮಿಲ್ಲರು ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ, ಬೇಗನೆ ಔಟ್ ಆಗಿದ್ದು. ಮಾರ್ಕ್ರಮ್ ಅವರು ಮೇಯ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು. ಮಾರ್ಕ್ರಮ್ ಅವರು ಮತ್ತೆ ಫಾರ್ಮಿಗೆ ಬಂದಿದ್ದಾರೆ ಇವಾಗ, ಈ ಮ್ಯಾಚಿಂದ ಒಂಥರ ಫಾರ್ಮಿಗೆ ಬಂದಿದ್ದಾರೆ. ಸೊ ಮಾರ್ಕ್ರಮು ಇನ್ನೂ ದೊಡ್ಡ ದೊಡ್ಡ ರನ್ಸ್ಗಳನ್ನ ಹೊಡಿಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಂದರೆ ಸಿಕ್ಕಾಪಟ್ಟೆ ಊಷ್ಟಾಗಿ ಹೋಗ್ಬಿಟ್ಟಿದ್ರು ರೀಸೆಂಟಾಗಂತೂ. ಸೊ ಇವಾಗ ಒಂದು ಸ್ವಲ್ಪ ರನ್ಸು USA ಮೇಲೆ ಬಂದಿದೆ. ನೋಡೋಣ ಫಾರ್ಮ್ ಅದು ಹೆಂಗೆ ಕಂಟ್ಕೊಂತಾರೆ ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ಅಂತ. ಕ್ಲಾಸನ್ ಮತ್ತು ಸ್ಟೆಪ್ಸು ಡೆತ್ತಲ್ಲಿ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿ ಮುಗಿಸಿದ್ರು 30+ ಆ್ಯಂಡ್ 20+. ಕ್ಲಾಸನ್ 3 6 ಇಟ್ಟರು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಆಲ್ ಓವರ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತೂ ಸೌತ್ ಆಫ್ರಿಕಾದು 190+ ಅಂತಾರೆ. ಇದು ಮೆಚ್ಕೊಂಡ್ಲೇಬೇಕು. USA ಮೇಲೆ ಇದು ಆ್ಯಕ್ಚುಲಿ ಇವಾಗ ಏನು ಸ್ಕೋರ್ಗಳು ಬರ್ತಾ ಇದೆ, ಇದನ್ನು ಆ್ಯಕ್ಚುಲಿ ಮೆಚ್ಕೊಂತ ಇದ್ದೀನಿ ನಾನು. ಮುಂಚೆ ಎಲ್ಲ ಏನು US ಆಯಿತು, ಸೊ ಅದಂತೂ ಲಿಟರಲಿ ಅಂತೂ ಒಂಥರ ಸಿಕ್ಕಾಪಟ್ಟೆ ಅಜೀಬ್. ಯಾಕಂತಂದರೆ 100 ಹೊಡೆಯೋದಕ್ಕೇ ತಿಣ್ಕುದ್ರು ಅಲ್ಲಿ US ಎಲ್ಲ. ಇವಾಗ ಒಂದು ಸ್ವಲ್ಪ ರನ್ಸ್ಗಳು ಅಟ್ಲೀಸ್ಟ್ ಒಂದು 150+ ಆದ್ರೂ ಹೋಗ್ತಾ ಇದ್ದಾವೆ. ಅಟ್ಲೀಸ್ಟ್ 200 ರೇಂಜ್ಗೆಲ್ಲ ಹೋಗ್ತಿದ್ದಾವಲ್ಲ, ಇದಕ್ಕೆ ಖುಷಿ ಪಡಬೇಕು ನಾವು. ಮಗ್ಲಿಗಾದ್ರೂ ಹೋಗ್ತಾ ಇದ್ದಾವಲ್ಲ ಅಂತ. ಇವಾಗ ಟಿಪಿಕಲ್ T20ನ ಒಂಥರ ನೋಡ್ದಂಗೆ ಇದೆ. ಮುಂಚೆ ಎಲ್ಲ ಏನಾಗಿತ್ತು ಮ್ಯಾಚ್ಗಳು, ಅರ್ಲಿ ಆನ್ ಗ್ರೂಪ್ಸೆಲ್ಲ ಏನಾಗಿತ್ತು, ಇದೆಲ್ಲ ಒಂಥರ T20s ನೋಡ್ದಂಗೆಲ್ಲ ಒಂಥರ ಟೆಸ್ಟ್ ಮ್ಯಾಚ್ ನೋಡ್ದಂಗಿತ್ತು. ಇವತ್ತು ಏನು ಗುರು ಬೌಲಿಂಗ್ ಮಾಡಿದ್ದು ನಮ್ಮ ಇಂಡಿಯನ್ಸ್ ಎಲ್ಲಿಂದ ಬಂದರು ಅಂತ ಕೇಳ್ಬೋದು. ಹರ್ಮಿತ್ ಮಾಡಿದ್ದಂಥ ಬೌಲಿಂಗು, ಜೊತೆಗೆ ನೇತ್ರಾವಾಲ್ಕರ್ ಮಾಡಿದ್ದಂಥ ಬೌಲಿಂಗ್, ಸೌರವ್ ನೇತ್ರಾವಾಲ್ಕರ್ ಮಾಡಿದ್ದು. ಏನು ಗುರು ಎಕನಾಮಿಕಲ್ ಸ್ಪೆಲ್ ಅದು, 19 ರನ್ ಕೊಟ್ಟರು ಅಂತ ಕಾಣಿಸುತ್ತೆ. ಜೊತೆಗೆ 2 ವಿಕೆಟ್ ಬೇರೆ ಎತ್ತಿದ್ದಾರೆ. ಹರ್ಮಿತ್ ಅವರು ಕೂಡ ಅಷ್ಟೇ ಸಖತ್ ಸ್ಪೆಲ್ಲ ಮಾಡಿದ್ರು. 24 ರನ್, ಅರೌಂಡ್ 6 ಅಷ್ಟೇ ಅವ್ರದ್ದು ಎಕಾನಮಿ. ಇವ್ರದ್ದು ಕೂಡ ಅಷ್ಟೇ 5 ಪಾಯಿಂಟ್ ಸಂಬಾಟ್ ಎಕಾನಮಿ ಇಟ್ಕೊಂಡು ಬೌಲಿಂಗ್ ಮಾಡಿದ್ದು. ಇವರಿಬ್ಬರ ಬೌಲಿಂಗಿಂದಾನೆ ಸ್ವಲ್ಪ ಒಳಗಡೆ ರೆಸ್ಟ್ರಿಕ್ಟ್ ಆದರು, ಇಲ್ಲಾಂದರೆ 200 ಅಂತೂ ಪಕ್ಕ ಕ್ಲಾಕ್ ಮಾಡಿರೋರು ಸೌತ್ ಆಫ್ರಿಕಾದವರು. ಸೊ ಇವ್ರು ನೋಡಿ ಇಂಡಿಯನ್ಸು ಇಲ್ಲಿ ಇಂಪ್ಯಾಕ್ಟ್ನ ಮಾಡ್ತಿದ್ದಾರೆ ಹೋಗ್ಬಿಟ್ಟಲ್ಲಿ USA ಪರವಾಗಿ. ಸೊ ಇದನ್ನ ಮೆಚ್ಕೋಬೇಕು. ಬಿಡಿ, ಇದೇನೋ ಇಂಡಿಯನ್ಸ್ ಅಂತ ಹೇಳೋದಕ್ಕಾಗೋದಿಲ್ಲ, ಇವಾಗ USA ಪ್ಲೇಯರ್ಸ್ ಅಂತಲೇ ಹೇಳಬೇಕು. ಸೊ ಇದನ್ನ ಚೇಸ್ ಮಾಡೋದಕ್ಕೆ ಬಂದಂತಹ USA ಟೀಮ್ನ ಆಂಡ್ರೀಸ್ ಏನು ಗುರು ಮಸ್ತ್ ಪರ್ಫಾರ್ಮೆನ್ಸ್. 80 ಕ್ರೂಷಿಯಲ್ ರನ್ಸು ಡೆತ್ತಲ್ವರೆಗೂ ನಿಂತ್ಕೊಂಡಿದ್ರು. ಬಟ್ ಮ್ಯಾಚ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ನಾಟ್ಔಟ್ ಆಗಿ ಉಳ್ಕೊಂಡು 80 ರನ್ ಹೊಡೆದ್ಬಿಟ್ಟು ಮ್ಯಾಚ್ನ 18 ರನ್ನಿಂದ ಸೋತಿದ್ದಾರೆ ಇವತ್ತು. ಹರ್ಮಿತ್ ಅವರು ಕೂಡ ಸಖತ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಬಾಟಮಲ್ಲಿ ಬಂದ್ಬಿಟ್ಟು. ಸೊ ಇವರಿಬ್ಬರ ಕಾಂಟ್ರಿಬ್ಯೂಷನಿಂದ 170+ನ ದಾಟ್ತು. ಹಂಗೂ ಇವ್ರು ಆಂಡ್ರೀಸ್ ಅವರು ಹೊಡೆದಿರೋದು ನೋಡ್ಬಿಟ್ಟು ಒಂದು ಸ್ವಲ್ಪ ಮೀಟರ್ ಆಫ್ ಆಗಿತ್ತು ಮಿಡ್ಲ್ ಓವರ್ಸ್ಗಳಲ್ಲಿ ಸೌತ್ ಆಫ್ರಿಕಾಗೆ. ಬಟ್ ಡೆತ್ ಬೌಲಿಂಗ್ ಅಂತೂ ಕಡಕಾಗೆ ಮಾಡಿದ್ರು ಸೌತ್ ಆಫ್ರಿಕಾದವ್ರು. ರಬಾಡ ಅಂತೂ ಅವರೇ ಒಂಥರ ಗೇಮ್ ಚೇಂಜರ್, ಮ್ಯಾಚ್ ವಿನ್ನರ್ ಅಂತ ಹೇಳ್ಬೇಕು. 3 ಕ್ರೂಷಿಯಲ್ ವಿಕೆಟ್ಸ್ನ ರಬಾಡ ಆಯ್ತು, ಜೊತೆಗೆ ಎಕನಾಮಿಕಲ್ ಸ್ಪೆಲ್ ಬೇರೆ. ಸೊ ಅದರಿಂದ ಇವತ್ತು ಮ್ಯಾಚ್ನ ಗೆದ್ದಿದ್ದು. ಸೊ ಅಲ್ಟಿಮೇಟ್ಲಿ ಒಂಥರ ಸೌತ್ ಆಫ್ರಿಕಾಗೆ ಒಂದು ರೇಂಜಿಗೆ ಬಾಯಿಗೆ ಬಂದಿತ್ತು ಅಂತ ಹೇಳಬೇಕು ಮಿಡ್ಲ್ ಓವರ್ಸಲ್ಲಿ. ಆದಮೇಲೆ ಡೆತ್ ಬೌಲಿಂಗಲ್ಲಿ ಕಂಟ್ರೋಲ್ ಮಾಡಿಕೊಂಡ್ರು. ಸೊ ನಿಮಗೇನು ಅನ್ನಿಸ್ತು? ಜಸ್ಟ್ 18 ರನ್ನಿಂದ ಅಷ್ಟೇ ಸೋತಿರೋದು USA ಅವರು. ಒಂದು ಸಮ್ ಪಾಯಿಂಟಲ್ಲಿ ಏನೋ ಒಂದು ಸ್ವಲ್ಪ ಮೀಟರ್ ಆಫ್ ಮಾಡಿದ್ರು, ಬಟ್ ಆದರೂ ಅಪ್ಸೆಟ್ ಅಂತೂ ಮಾಡೋದಕ್ಕೆ ಆಗಲಿಲ್ಲ. ಒಂದು ವೇಳೆ ಏನಾದ್ರು ಗೆದ್ದಿತ್ತು ಅಂತ ಅಂದಿದ್ರೆ ಮಸ್ತಾಗಿರೋದು. ಪಾಕಿಸ್ತಾನಿಗೆ ಮಾಡೋದಲ್ಲ ಅಪ್ಸೆಟು, ಸೌತ್ ಆಫ್ರಿಕಾಗೆ ಮಾಡೋದಂಥ ಅಪ್ಸೆಟು ಅಂತ ಹೇಳೋರೆಲ್ಲರೂ. ಬಟ್ ಅದು ಆಗಲಿಲ್ಲ. ಸೊ ನಿಮ್ಗೇನಿಸ್ತು USA ಕೊಡೋಂಥ ಪರ್ಫಾರ್ಮೆನ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಒಟ್ಟಲ್ಲಿ USA ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಇವಾಗ ವೆಸ್ಟ್ ಇಂಡೀಸ್ ಆಗಿರ್ಬೋದು, ಇನ್ನೊಂದು ಟೀಮ್ ಯಾವುದೂ ಇದ್ದಿಲ್ಲ. ಸೊ ಆ 2 ಕಂಟ್ರಿಗಳನ್ನು ಕೂಡ ಒಂಥರ
ಪಕ್ಕ ಇಂಗ್ಲೆಂಡು, ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡವರು ಇವರು ಲೈಟಾಗಂತೂ ತೊಗೊಂಡಿರೋದಿಲ್ಲ. ನೋಡೋಣ ಅದೇನಾಗುತ್ತೆ ಅಂತ ಬರೋವಂಥ ಮ್ಯಾಚ್ಗಳಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.